ನಮ್ಮ ನಾಡಿನ ಹೆಮ್ಮೆಯ ಹಬ್ಬ, ಭಾರತೀಯ ಸಂಸ್ಕೃತಿಯ ಪ್ರತೀಕ, ಹಿಂದೂ ಧರ್ಮದ ಅಸ್ಮಿತೆ. ಬನ್ನಿ ವೀಕ್ಷಕರೇ, ನಮ್ಮ ನಾಡಿನ ಹೆಮ್ಮೆಯ ಕರಗ ಉತ್ಸವವನ್ನು ನೋಡಿ ಬರೋಣ. ಹಬ್ಬವನ್ನು ಹಿಂದೂಗಳು ಆಚರಿಸಿದರೂ ಇದನ್ನು ವಿಶೇಷವಾಗಿ ಈ ನಾಡಿನ ಮಣ್ಣಿನ ಮಕ್ಕಳಾದ ತಿಗಳ ಜನಾಂಗದವರು ಇದನ್ನು ವಿಶೇಷವಾಗಿ ಆಚರಿಸುತ್ತಾ ಬರುತ್ತಿದ್ದಾರೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ ವಾಲಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಪುಟ್ಟ ಮಾತಾ ಬಿಟ್ಟ ಹರಕೆ ಗಟ್ಟಿ ಮಾಡಿಸಿ 2 ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅತ್ತಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ ಧರ್ಮನಿಗೆ. ಈ ತಿಗಳ ಜನಾಂಗದವರು ಅಗ್ನಿಯಿಂದ ಹುಟ್ಟಿ ಬಂದ ದ್ರೌಪದಿಯನ್ನು ತಮ್ಮ ಕುಲದ ದೈವವಾಗಿ ಅಪ್ಪಿಕೊಂಡಿರುತ್ತಾರೆ. ತಿಗಳ ಜನಾಂಗದವರು ತಮ್ಮನ್ನು ಕ್ಷತ್ರಿಯರು ಹಾಗೂ ರಾಜಕ್ಷತ್ರಿಯರು ಎಂದು ಕರೆದುಕೊಳ್ಳುತ್ತಾರೆ. ದ್ರೌಪದಿ ದೇವಿಯಿಂದಾಗಿ ತಾವು ಅಗ್ನಿವಂಶದವರೆಂದು ಅಗ್ನಿಕುಲದವರೆಂದು ಗುರುತಿಸಿಕೊಳ್ಳುತ್ತಾರೆ. ಮುಡಿಯೋ ಅಣ್ಣಮ್ಮ ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರಿದಿರೋ ಭಕ್ತರ ಇವಳಿಗೆ ಇಷ್ಟ. ಪಾಂಚಾಲ ದೇಶದ ದೊರೆ ದ್ರುಪದ ಮಹಾರಾಜನು ತನಗೆ ದ್ರೋಣಾಚಾರ್ಯರ ಶಿಷ್ಯರಿಂದ, ಅದರಲ್ಲೂ ಅರ್ಜುನನಿಂದ ಸೋಲುಂಟಾಗಿ ಅವಮಾನಿತರಾಗಿ ಅರ್ಧ ರಾಜ್ಯವನ್ನು ಕಳೆದುಕೊಂಡಾಗ ತನಗೆ ದ್ರೋಣಾಚಾರ್ಯರನ್ನು ಕೊಲ್ಲುವಂತೆ ಮಗನಿಲ್ಲವೆಂದು ಪರಿತಪಿಸಿದರು. ತನಗೆ ಶಿಖಂಡಿ ಎಂಬ ಒಬ್ಬ ಮಗನಿದ್ದರೂ ಅವನು ದ್ರೋಣಾಚಾರ್ಯರನ್ನು ಕೊಲ್ಲುವಷ್ಟು ಶಕ್ತಿಶಾಲಿ ಆಗಿಲ್ಲವೆಂದು ತಿಳಿದಿದ್ದರೂ ಕೊನೆಗೆ ಯೋಗಿಗಳ ಋಷಿಗಳ ಸಮ್ಮುಖದಲ್ಲಿ ತನಗೆ ಮಕ್ಕಳು ಬೇಕೆಂದು ಅದನ್ನು ಪಡೆಯುವ ಬಗೆಯನ್ನು ಕೇಳಿದಾಗ ಋಷಿಗಳು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ತಿಳಿಸಿದರು. ದ್ರುಪದರಾಯನು ಪುತ್ರಕಾಮೇಷ್ಟಿ ಯಾಗವನ್ನು ಪೂರ್ಣಗೊಳಿಸಿದಾಗ ಅಗ್ನಿಯಿಂದ ದುಷ್ಟದ್ಯುಮ್ನ ಉದಯಿಸಿ ಬಂದನು. ಆ ಮಹಾಪುರುಷನ ಹಿಂದೆಯೇ ಜನಿಸಿ ಬಂದವಳು ಈ ಮಹಾವನಿತೆ, ಈಕೆಯೇ ದ್ರೌಪದಿ ದೇವಿ. ಈ ದ್ರೌಪದಿ ದೇವಿಯನ್ನು ಸ್ವಯಂವರದಲ್ಲಿ ಪಾಂಡವರು ಜಯಿಸಿಕೊಂಡರು. ಪಾಂಡವರಿಗೆ ಕುರು ರಾಜ್ಯದಲ್ಲಿ ಸಿಗಬೇಕಾದ ಸಿಂಹಾಸನ ಸಿಗದೆ ಅವರಿಗೆ ಕಾಂಡವಪ್ರಸ್ಥ ಎನ್ನುವ ಬಂಜರು ಭೂಮಿಯಾಗಿರುವ ವಿಷಪೂರಿತ ಸರ್ಪಗಳಿಂದ ತುಂಬಿರುವ ಪ್ರದೇಶವನ್ನು ಭಾಗವಾಗಿ ನೀಡಿ ಮೋಸವಾದಾಗ ಪಾಂಡವರ ಜೊತೆ ಕಡು ಕಷ್ಟದಲ್ಲಿ ಜೊತೆಯಾಗಿ ನಿಂತವಳು ಈ ಮಹಾತಾಯಿ. ಮುಂದೆ ಕೌರವರಿಂದ ಪಗಡೆ ಆಟದಲ್ಲಿ ಪಾಂಡವರಿಗೆ ಮೋಸವಾಗಿ ಎಲ್ಲವನ್ನೂ ಕಳೆದುಕೊಂಡು ನಿಂತಾಗ ದ್ರೌಪದಿ ದೇವಿಯು ಕೇಳಿದ ಧರ್ಮ ಸೂಕ್ಷ್ಮ ಪ್ರಶ್ನೆಗಳಿಗೆ ಇಡೀ ಕುರುಸಭೆಯೇ ತಲೆ ತಗ್ಗಿಸುವಂತೆ ಮಾಡಿದ ವೀರಮಣಿ ಈಕೆ. ಮುಂದೆ ವನವಾಸ, ಅಜ್ಞಾತವಾಸದಂತಹ ಕಡು ಕಷ್ಟ ಕಾಲದಲ್ಲಿ ತನ್ನ ಗಂಡಂದಿರಿಗೆ ಬಲವಾಗಿ ನಿಂತವಳು ಈ ವೀರವನಿತೆ. ಈ ಮಹಾಪತಿವ್ರತೆಯು ತನ್ನ 5 ಗಂಡಂದಿರು, ಮಕ್ಕಳು ಮತ್ತು ತನ್ನ ತವರು ಮನೆಯ ಸಹಾಯದಿಂದ ಇಡೀ ಕುರುಕುಲ ನಾಶ ಮಾಡಿ ತನ್ನ ಪಾಂಡವರಿಗೆ ಸಿಂಹಾಸನ ಸಿಗುವಂತೆ ಮಾಡಿ ಮಹಾಮಾತೆ ಎನಿಸಿಕೊಂಡವಳು ಈಕೆ. ಈ ಮಹಾತಾಯಿಯ ಗುರುತನ್ನು ಉಳಿಸಿಕೊಂಡು ಬಂದಿರುವಂತಹ ಈ ಜನಾಂಗ ಈ ಕರಗವನ್ನು ಪ್ರತಿ ವರ್ಷ ವಿಶೇಷವಾಗಿ ಆಚರಿಸುತ್ತಾ ಬಂದಿರುವರು. 2026 ಏಪ್ರಿಲ್ 1ರಂದು ಬೆಂಗಳೂರಿನ ಧರ್ಮನಾಯ ದೇವಸ್ಥಾನದಲ್ಲಿ ಈ ಉತ್ಸವವನ್ನು ಆಚರಿಸಲಾಯಿತು.
ರಾತ್ರಿ ಇಡೀ ವಿಶೇಷ ಪೂಜೆಗಳನ್ನು ಮಾಡಿದ ನಂತರ ಬೆಳಗಿನ ಜಾವ 3 ಗಂಟೆಗೆ ಪ್ರಾರಂಭವಾದ ಉತ್ಸವವು ಕೆಆರ್ ಮಾರ್ಕೆಟ್, ತಿಗಳರಪೇಟೆ, ಕಾಟನ್ ಪೇಟೆ, ಅಕ್ಕಿಪೇಟೆ, ಅಣ್ಣಮ್ಮನ ದೇವಸ್ಥಾನ, ಚಿಕ್ಕಪೇಟೆ ಹೀಗೆ ಬೆಂಗಳೂರಿನ ಹಲವು ಮಾರ್ಗಗಳಲ್ಲಿ ಸಂಚರಿಸಿ ಬೆಂಗಳೂರಿನ ಭಕ್ತ ಜನರಿಗೆ ದರ್ಶನವನ್ನು ಇಟ್ಟು ಕೊನೆಗೆ ಧರ್ಮರಾಯ ದೇವಸ್ಥಾನಕ್ಕೆ ಮರಳಿ ಬರುವುದರೊಂದಿಗೆ ಈ ಉತ್ಸವವು ಪೂರ್ಣಗೊಂಡಿತು. ಜನಸಾಗರವು ದರ್ಶನವನ್ನು ಪಡೆದು ಧನ್ಯತಾ ಭಾವವನ್ನು ಅನುಭವಿಸಿ ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅತ್ತಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು ಸೀರೆ ಉಡಿಸಿ ಬಳೆಯ ತೊಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ ಧರ್ಮನಿಗೆ ತಲೆಗೆ ಏಳು